ಕೆಲಸ ಕಾರ್ಯಗಳನ್ನು ಖಾಸಗಿ ಶಿಕ್ಷಕರಿಗೆ ಮಾಡಿಲ್ಲ. ಈಗಾಗಲೇ ಬೇರೆ ರಾಜ್ಯದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳು, ಖಾಸಗಿ ಶಿಕ್ಷಕರಿಗೆ ಸಮಸ್ಯೆಗಳಿದ್ದಾವೆ. ಬೇರೆ ರಾಜ್ಯದಲ್ಲಿ 30% ಮ್ಯಾನೇಜ್ಮೆಂಟ್ ಸ್ಯಾಲರಿ ಕೊಟ್ಟರೆ 70% ಸರ್ಕಾರ ಕೊಡುತ್ತೆ. ಆ ಕೆಲಸ ಸರ್ಕಾರದವರು ಮಾಡ್ತಾ ಇಲ್ಲ. ಸರ್ಕಾರದಿಂದ ಬಂದಂತ ಯಾವ MLCಗಳನ್ನು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಜೊತೆಯಲ್ಲಿ TWF, SWF ಸಾವಿರಾರು ಕೋಟಿ ದುಡ್ಡಿದೆ. ಆ ದುಡ್ಡಿದ್ರು ಆ ಖಾಸಗಿ ಶಾಲಾ ಶಿಕ್ಷಕರ ಏನು ಸಂಸ್ಥೆ ಪ್ರೈವೇಟ್ ಸ್ಕೂಲ್ ಏನಿದೆಯೋ ಅವರೇ ಜಾಸ್ತಿ ಅಮೌಂಟ್ ಕಟ್ತಾ ಇರೋದು. TWF ಮತ್ತೆ SWF ಆ ಅಮೌಂಟ್ ಕಟ್ಟಿದ್ರು ಸಮೇತ ಆ ಶಿಕ್ಷಕರಿಗೆ, ಖಾಸಗಿ ಶಿಕ್ಷಕರಿಗೆ ಅದರಿಂದ ಯಾವುದೇ ರೀತಿಯ ಮೆಂಬರ್ಶಿಪ್ ಆಗಿಲ್ಲ. ಈಗಾಗಲೇ 2 ವರ್ಷದಿಂದಲೇ ಒಂದು ಆರೋಗ್ಯ ಸಂಜೀವನಿಯಿಂದ ಮಾಡಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಖಾಸಗಿ ಶಾಲಾ ಶಿಕ್ಷಕರಿಗೆ ಅಂತ ನಮ್ಮ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟೆ ಅವರು ಅದನ್ನೆಲ್ಲ ಫೈಲ್ ಮೂವ್ ಮಾಡಿದ್ರು. ಫೈಲ್ ಮೂವ್ ಮಾಡಿದಾಗ ಆದೇಶನೂ ಆಗಿತ್ತು. ಆ ಆದೇಶ ಆದ್ಮೇಲೆ ಕೆಲವು MLCಗೂ ಹೋಗಿ ಸರ್ಕಾರದ ಹೋಗಿ ಕಿವಿ ಹಿಂಡಿ ಇನ್ನೊಂದು ಏನ್ ಮಾಡಿರೋ ಗೊತ್ತಿಲ್ಲ, ಅದನ್ನ ಆದೇಶನ ಹಿಂದೆ ತೆಗಿತಾ ಇದ್ರು. ಅಂದ್ರೆ ನಾವು ಟೀಚರ್ಸ್ ಅಲ್ವಾ, ನಾವು ಬರೇ ಓಟ್ ಹಾಕಕ್ ಮಾತ್ರ ಟೀಚರ್ಸ? ಈಗಾಗಲೇ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೋಟಿಫಿಕೇಶನ್ ಬಂದಿದೆ. ಕೆಲವರೆಲ್ಲ ಅಬ್ಬರ ಪ್ರಚಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಾಗಿ ಕೆಲವು ಆಸೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ. ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಹೇಳ್ತಾ ಇರೋದು, ಯಾವ ಆಸೆ ಆಮಿಷಗಳು ಹೊಡೆದಂಗೆ ನಾವು ಇವತ್ತು ನಮ್ಮ ಕೆಲಸ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾರು ಒಳ್ಳೇದು ಮಾಡಕ್ ಹೊರಟಿದ್ದಾರೋ ಅಂತವರಿಗೆ ನಾವು ಬೆಂಬಲ ಕೊಡೋಣ ಅಂತ ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ DT ಶ್ರೀನಿವಾಸ್ ಅವರು ಮಹಾರಾಜರ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರೆ, ಆದ್ರೆ ಅವರೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಒಂದು ಇನ್ಸೂರೆನ್ಸ್ ಮಾಡಿಸ್ತೀರಿ ಖಾಸಗಿ ಶಾಲಾ ಶಿಕ್ಷಕರಿಗೆ ಸಂಜೀವಿನಿ ಅಂತನ. ಅವ್ರದೇ ಸರ್ಕಾರ ಐತೆ, ಅವ್ರು ಯಾಕೆ ಮಾಡ್ತಾ ಇಲ್ಲ? ಇದನ್ನ ಯಾಕೆ ಹಿಂದೆ ತೆಗೆದ್ರು ಆದೇಶನ, ಆರೋಗ್ಯ ಸಂಜೀವಿನಿ ಅನ್ನೋದು? ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಹೇಳ್ತಾ ಇದ್ದೀನಿ. ಇದು ಮಹಾರಾಜರ ರೀತಿಯಾಗಿ ರಾಜಕಾರಣಿಯಾಗಿ ಇದು ಈ ಕ್ಷೇತ್ರ ಅಲ್ಲ, ರಾಜಕಾರಣಿ ಕ್ಷೇತ್ರ ಅಲ್ಲ ಇದು. ಇಲ್ಲಿ ಶಿಕ್ಷಕರ ಕ್ಷೇತ್ರ. ಶಿಕ್ಷಕರು ಬಂದು ನಿಂತಾಗ ಮಾತ್ರ ಅವ್ರಿಗೆ ಈಗ NEP ಬಂತು, NEP ಅಂತಾನೆ SCP ಅಂತ ಬಂದಿದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಈಗ SCP ಬಂದಿದೆ, ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ. ಅದೇನು ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಆದ್ರೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತಿದೆ ಕಾಂಗ್ರೆಸ್ ಪಕ್ಷದಿಂದ.